Hello guys. So today I am going to discussion about valuation of shares. Okay, this is the last concept of in this chapter. Actually guys, already I am discussion to this concept in this first chapter related to first video. Okay, but ಆದರೂ ನಾನು ಇದನ್ನು ಏನು ಮಾಡ್ತೀನಿ ಶಾರ್ಟ್ಲಿ ಡಿಸ್ಕಷನ್ ಮಾಡ್ತೀನಿ ಇವತ್ತು ಈ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ರಿಲೇಟೆಡ್ ಕಾನ್ಸೆಪ್ಟ್ನ. ಓಕೆ, ಸೊ ಯಾರಾದರೂ ಅಕಸ್ಮಾತ್ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಸೊ ಫಸ್ಟ್ ಆಫ್ ಆಲ್ ವಾಚ್ ದ್ಯಾಟ್ ವಿಡಿಯೋ ದೆನ್ ಆಫ್ಟರ್ ವಾಚ್ ಟು ದಿಸ್ ವಿಡಿಯೋ ಗೈಸ್. ಓಕೆ, ಸೊ ಬಿಕಾಸ್ ಟುಡೇಸ್ ದಿಸ್ ಕಾನ್ಸೆಪ್ಟ್ ಐ ಆಮ್ ಎಕ್ಸ್ಪ್ಲೇನ್ ಶಾರ್ಟ್ಲಿ ಬೇಸಿಸ್. ಓಕೆ, ಸೊ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ means such assessment of value at which they are purchased and sold, transferred and considered for the tax assessment. So tax assessment means already you know every year's companies profit base some parts means some lump sum amounts means earning of company, that lump sum amounts some parts are paid to the assessment base. It is called income tax. ಸೊ ಇಲ್ಲೇನಂತ ಹೇಳಿದರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಹೇಳಿದರೆ ಆ್ಯಕ್ಚುಲಿ ಶೇರ್ಸ್ ಅಂದ್ರೇನು? ವಿ ಆರ್ ನೋ ಗೈಸ್, ವ್ಯಾಲ್ಯೂ ಆಫ್ ಶೇರ್ ಮೀನ್ಸ್ ಕಂಪನೀಸ್ ಕ್ಯಾಪಿಟಲ್ಸ್ ಆಲ್ ಆ್ಯಂಡ್ ಎವ್ರಿ ಪಾರ್ಟ್ಸ್ ರೈಟ್ ಈಸ್ ಕಾಲ್ಡ್ ಶೇರ್ಸ್. ಅಂದರೆ ಕಂಪನಿಗೆ ಸಂಬಂಧಪಟ್ಟಂತಹ ಪೂರ್ಣ ಪ್ರಮಾಣದ ಎಲ್ಲ ಭಾಗವಾದಂತಹ ಪ್ರತಿಯೊಂದು ಭಾಗ ಮೀನ್ಸ್ ಪಾರ್ಟ್ ಮೀನ್ಸ್ ಯಾವುದು ಅಸೆಟ್ಸ್ ಲಯಬಿಲಿಟೀಸ್ ಇದಕ್ಕೆ ನಾವೇನು ಹೇಳ್ತೇವೆ ಪೂರ್ಣ ಪ್ರಮಾಣದ ಒಂದು ಕಂಪನಿಗೆ ಸಂಬಂಧಪಟ್ಟಂಥ ಶೇರ್ಸ್ ಅಂತ ಹೇಳ್ತೇವೆ. ಇದೇನಾಗ್ತದೆ ಇದಕ್ಕೆ ನಾವೇನು ಹೇಳ್ತೇವೆ ಕಂಪನೀಸ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಓಕೆ, ಸೊ ಇನ್ ದಿಸ್ ಕೇಸ್ ಕಂಪನೀಸ್ ಕ್ಯಾಪಿಟಲ್ ಆರ್ ಆಲ್ ಆ್ಯಂಡ್ ಎವ್ರಿ ಪಾರ್ಟ್ಸ್ ನಾವೇನಂತ ಹೇಳ್ತೇವೆ ಕಾಲ್ಡ್ ಶೇರ್ಸ್ ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ಆ್ಯಕ್ಚುಲಿ ಕಂಪನಿ ಶೇರ್ ಆಲ್ಸೋ ಆಲ್ವೇಸ್ ಶೇರ್ ಮಾರ್ಕೆಟ್ನಲ್ಲಿ ಏನಾಗ್ತದೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಟು ಮಾರ್ಕೆಟ್ ಪ್ರೈಸ್ ಬೇಸಸ್. ಅಂದರೆ ಕಂಪನಿ ಶೇರ್ಸ್ ಏನಾಗ್ತದೆ ಮಾರ್ಕೆಟ್ನ ಬೆಲೆಯಲ್ಲಿ ಏನಾಗ್ತದೆ ಯಾವಾಗಲೂ ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೂ ಆಗಬಹುದು. ಅದನ್ನು ನಾವು ಯಾವ ರೀತಿ ಪರ್ಚೇಸ್ ಮಾಡ್ತೇವೆ, ಯಾವ ರೀತಿ ಸೋಲ್ಡ್ ಮಾಡ್ತೇವೆ, ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೇವೆ, ಎಲ್ಲಿಂದ ಕಂಪನಿಯಿಂದ ಪರ್ಚೇಸ್ ಮಾಡೋದು, ಕಂಪನಿಯಿಂದ ತೊಗೊಂಡು ಮಾರ್ಕೆಟ್ಗೆ ಯಾವ ರೀತಿ ಅದನ್ನು ಸೇಲ್ ಮಾಡ್ಬೋದು ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ಆಲ್ಸೋ ಆ್ಯಕ್ಚುಲಿ ವ್ಯಾಲ್ಯೂ ಅಂದರೆ ಪ್ರತಿಯೊಂದು ಶೇರ್ಸ್ಗಳ ಏನಾಗಿದೆ ಬೇಸ್ನ ಯಾವುದೇ ರೀತಿಯ ಶೇರ್ಸ್ನ ಪರ್ಚೇಸ್ ಮಾಡಬೇಕು ಕಂಪನಿಯಿಂದ ಅಥವಾ ಯಾವುದೇ ರೀತಿಯ ಶೇರ್ನ ಸೋಲ್ಡ್ ಮಾಡೋದು ಅಥವಾ ಟ್ರಾನ್ಸ್ಫರ್ ಮಾಡೋದು. ಓಕೆ, ನಾವು ಮಾಡ್ತೇವೆ ಎಲ್ಲಿ ಮಾರ್ಕೆಟ್ನಲ್ಲಿ ರೈಟ್. ಬಟ್ ನಾವು ಮಾರ್ಕೆಟ್ನಲ್ಲಿ ಸೆಲ್ ಪರ್ಚೇಸ್ ಅಥವಾ ಟ್ರಾನ್ಸ್ಫರ್ ಮಾಡಲಿಕ್ಕಿಂತ ಮುಂಚೆ ನಮಗೆ ಒಂದು ಪರ್ಟಿಕ್ಯುಲರ್ ಆದ ಕಂಪನಿಯ ಆ್ಯಕ್ಚುಲ್ ಆ ಶೇರ್ಸ್ನ ಬೆಲೆ ಎಷ್ಟು ಅಂಥೇಳಿ ನಮಗೆ ತಿಳಿದುಕೊಳ್ಳುವ ಅಗತ್ಯವಿದೆ. ಸೊ ಮೀನ್ಸ್ ಇನ್ ದಿಸ್ ಕೇಸ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಆ್ಯಕ್ಚುಯಲ್ ಪ್ರೈಸ್ ಇನ್ ಎನಿ ಪರ್ಟಿಕ್ಯುಲರ್ ಕಂಪನಿ ಈಸ್ ರಿಲೇಟೆಡ್. ಸೊ ಅದ್ರ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ ಎದಕ್ಕಂತ ಹೇಳಿದರೆ ಫ್ಯೂಚರ್ನಲ್ಲಿ ಅದು ನಮಗೆ ಮಾರ್ಕೆಟ್ ಪ್ರೈಸ್ ಏನಾಗ್ಬೋದು ಹೆಚ್ಚು ಕಡಿಮೆ ಆಯ್ತು ಪ್ರಾಫಿಟ್ ಆಯ್ತು ಅಂದರೆ ಓಕೆ, ಅದರ್ವೈಸ್ ಲಾಸ್ ಆಯ್ತು ಅಂದರೆ ನಮ್ಮ ಕಂಪ್ನಿಗೆ ಏನಾಗುತ್ತದೆ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಸಪೋಸ್ ಫ್ಯೂಚರ್ನಲ್ಲಿ ನಮ್ಗೆ ಏನಾದರೂ ಅದು ಪ್ರಾಫಿಟ್ ಆಯಿತು ಅಥವಾ ನೀವು ಯಾವ ಇಯರ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ್ತೀರಿ, ಸೊ ಅದ್ರ ನಂತರ ಫೈಂಡ್ ಔಟ್ ಮಾಡ್ತೀರಿ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಇದ್ರ ಬೇಸಿಸ್ ಮೇಲೆ ಬಂದಂಥ ಪ್ರಾಫಿಟ್ ನಾವು ಏನು ಮಾಡ್ತೇವೆ ಟ್ಯಾಕ್ಸ್ ಕೂಡ ಪೇ ಮಾಡಬೇಕಲ್ಲ ಪ್ರತಿಯೊಂದು ವರ್ಷದ್ದು ಪ್ರೀವಿಯಸ್ ಇಯರ್ ಟ್ಯಾಕ್ಸ್ ಪ್ರೆಸೆಂಟ್ ಇಯರಲ್ಲಿ ನೀವೇನು ಮಾಡಬೇಕು ಪೇ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನು ಹೇಳ್ತೇವೆ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಕೊಟ್ಟಿದೆ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ ಮೀನ್ಸ್ ಸಚ್ ಅಸೆಸ್ಮೆಂಟ್ ವ್ಯಾಲ್ಯೂ. ಈ ಅಸೆಸ್ಮೆಂಟ್ ವ್ಯಾಲ್ಯೂನ ನೀವು ಪೇ ಮಾಡಬೇಕಾಗ್ತದೆ, ಟ್ಯಾಕ್ಸ್ ತುಂಬಬೇಕು. ಅದನ್ನು ಯಾವುದ್ರ ಬೇಸಿಸ್ ಮೇಲೆ ನೀವು ತುಂಬ್ತೀರಿ ಪರ್ಚೇಸ್ ಸೋಲ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಆಸ್ ಕನ್ಸಿಡರ್ ಫಾರ್ ಟ್ಯಾಕ್ಸ್ ಅಸೆಸ್ಮೆಂಟ್. ಯಾವ ರೀತಿ ಪರ್ಚೇಸ್ ಮಾಡಿದ್ರಿ, ಯಾವ ರೀತಿ ಸೋಲ್ಡ್ ಮಾಡಿದ್ರಿ, ಯಾವ ರೀತಿ ಟ್ರಾನ್ಸ್ಫರ್ ಮಾಡಿದ್ವಿ, ಬಟ್ ಯಾವ ಶೇರ್ಸ್ನ ಆ್ಯಕ್ಚುಯಲ್ ಬೆಲೆಗಳನ್ನು ನಾವೇನು ಮಾಡ್ತೇವೆ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸೊ ಅದ್ರ ಸಲುವಾಗಿ ನಾವೇನು ಮಾಡ್ತೇವೆ ಈ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಫೈಂಡ್ ಔಟ್ ಮಾಡ್ತೇವೆ ಅಂತೇಳಿ. ಓಕೆ ಗೈಸ, ಇಲ್ಲಿ ಮೊದಲೇನಿದೆ ನಾವು ಆ್ಯಕ್ಚುಯಲ್ ಶೇರ್ಸ್ಗಳ ಬೆಲೆ ಒಂದು ಪರ್ಟಿಕ್ಯುಲರ್ ಕಂಪನಿಯ ಶೇರ್ಸ್ಗಳ ಬೆಲೆ ತಿಳಿದುಕೊಳ್ಳುವ ಅಗತ್ಯವಿದೆ. ಅದರ ನಂತರ ನಾವೇನು ಮಾಡ್ಬೋದು, ಯಾಕಂದರೆ ಸುಮ್ಮನೆ ತೊಗೊಂಡು ಮಾರ್ಕೆಟಲ್ಲಿ ಅದು ಸೆಲ್ ಪರ್ಚೇಸ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋದ್ರೆ ಅದು ಬೆಲೆ ಸಿಕ್ತಂದರೆ ಸಿಕ್ತು, ಇಲ್ಲಾದರೆ ನಮಗೆ ಲಾಸ್ ಆಗ್ತದೆ. ಸೊ ಅದ್ರ ಬೇಸ್ ಹೋಗ್ಸರ ನೀವೇನು ಮಾಡಬೇಕು ಸೊ ತಿಳಿದುಕೊಳ್ಳುವ ಅಗತ್ಯ ಇದೆ ಅಂತೇಳಿ ನೀವೇನು ಮಾಡಬೇಕು ಈ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ value of share means it is a capital of companies all and every parts is called as shares. Okay guys, next needs for valuation of shares. So ಇದು ಕೂಡ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ, ಈಗ ಆದ್ರೂ ಶಾರ್ಟ್ಲಿ ಹೇಳ್ತೇನೆ. ಸೊ ಆ್ಯಟ್ ದ ಟೈಮ್ ಆಫ್ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಇಲ್ಲಿ ಏನಂದರೆ ನೀಡ್ಸ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಂದರೆ ವ್ಯಾಲ್ಯೂಯೇಷನ್ ಶೇರ್ ನಮಗೆ ಯಾವಾಗ ಬೇಕಾಗ್ತದೆ ಮೀನ್ಸ್ ಯಾವಾಗ ರಿಕ್ವೈರ್ಮೆಂಟ್ ಆಗ್ತದೆ ಈ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತೇಳಿ. ಸೊ ಆ್ಯಟ್ ದ ಟೈಮ್ ಆಫ್ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್ಸ್ ಅಂದರೆ ಕಂಪನೀಸ್ಗಳನ್ನು ನಾವೇನು ಮಾಡ್ತೇವೆ ಎರಡು ಕಂಪನಿಗಳನ್ನು ಸೇರಿಸಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಅಲ್ಲಿ ಏನು ಮಾಡ್ತೇವೆ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಅಥವಾ ಟ್ರಾನ್ಸ್ಫರ್ ಮಾಡ್ತೇವೆ ಆಲ್ ಶೇರ್ಸ್ಗಳನ್ನು. ಸೊ ಆವಾಗ ನಮಗೇನು ಬೇಕು ಫೈಂಡ್ ಔಟ್ ಅಂದರೆ ಸುಮ್ಮನೆ ಪರ್ಚೇಸ್ ಮಾಡಬೇಕು ಸೋಲ್ಡ್ ಮಾಡಬೇಕು ಅಂಥೇಳಿ ಫೈಂಡ್ ಔಟ್ ಅಂದರೆ
ತೊಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಏನು ಮಾಡಬೇಕು, ಅದನ್ನು ರಿಯಲೈಸೇಷನ್ ವ್ಯಾಲ್ಯೂ ಬೇಸಿಸ್ ಮೇಲೆ ಅದನ್ನು ಫೈಂಡ್ ಔಟ್ ಮಾಡಿ ಅದರ ನಂತರ ಏನು ಮಾಡಲಿಕ್ಕಾಗ್ತದೆ, ಕಂಪನಿನ ಪರ್ಚೇಸ್ ಮಾಡ್ಬೋದು ಅಂತೇಳಿ. ಓಕೆ, ಸೊ ಮೀನ್ ಜಸ್ಟ್ ಲೈಕ್ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಮೀನ್ಸ್ ಎರಡು ಕಂಪನಿಗಳು ಸೇರಿ ಹೊಸದಾಗಿ ಸ್ಟಾರ್ಟ್ ಆಗ್ಬೋದು, ಅಥವಾ ಒಂದು ಕಂಪನಿ ಮತ್ತೊಂದು ಕಂಪನಿನ ಅಕ್ವೈರ್ ಮಾಡ್ಕೋಬೋದು ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ವೆನ್ ಅನ್ಕೋಟೆಡ್ ಶೇರ್ಸ್ ಆರ್ ಟು ಬಿ ಬಾಟ್ ಆರ್ ಸೋಲ್ಡ್, ಅಂದರೆ ಯಾವ ಶೇರ್ಸ್ಗಳು ಬೇಡವಾಗಿದ್ದು ಮತ್ತು ಯಾವ ಶೇರ್ಸ್ಗಳು ಬೇಕಂಥೇಳಿ ಪರ್ಚೇಸ್ ಮಾಡಬೇಕು, ಯಾವಾಗ ಅದನ್ನು ಸೆಲ್ ಮಾಡಬೇಕು ಅಂತೇಳಿ ಅದ್ರ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೇನು ಬೇಕು, ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಕ್ಯಾಲ್ಕುಲೇಷನ್ ಮಾಡುವ ಅಗತ್ಯ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಅಟ್ ದ ಟೈಮ್ ಆಫ್ ಕನ್ವರ್ಟಿಂಗ್ ಪ್ರಿಫರೆನ್ಸ್ ಶೇರ್ ಆ್ಯಂಡ್ ಡಿಬೆಂಚರ್ ಇನ್ ಟು ದ ಇಕ್ವಿಟಿ ಶೇರ್ಸ್. ಸೊ ಅಟ್ ದ ಟೈಮ್ ಆಫ್ ಪ್ರಿಫರೆನ್ಸ್ ಶೇರ್ನ ತೊಗೊಂಡು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ, ಯಾವುದನ್ನು ಇಕ್ವಿಟಿ ಶೇರನ್ನಾಗಿ ಕನ್ಸಿಡರ್ ಮಾಡಲಿಕ್ಕೆ, ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಈ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಫೈಂಡ್ ಔಟ್ ಮಾಡ್ತೀವಿ. Next fourth one, where a portion of share is to be given by member of proprietor company to another member, as a member cannot sell it in a open market, it becomes necessary to certify the fair price. So in this case ಆ್ಯಕ್ಚುಲಿ ಒಂದು ಕಂಪನಿ ಅಂದರೆ ಒಬ್ಬ ಕಂಪನಿಯ ಒಡೆಯನಾಗಿರ್ತಾನೆ, ಅವನೇನಾಗಿರ್ತಾನೆ ಮತ್ತೊಂದು ಕಂಪನಿಯಲ್ಲಿ ಏನಾಗೋದು, ಪಾರ್ಟ್ನರ್ಶಿಪ್ ಬೇಸಸ್ಸಲ್ಲಿ ಅಥವಾ ಬೇರೆಯೊಬ್ಬ ಕಂಪನಿಯ ಮಾಲೀಕ ಏನಾಗಿರ್ಬೋದು, ತನ್ನ ಕೆಲವೊಂದು ಶೇರ್ಸ್ಗಳನ್ನು ಬೇರೆ ಕಂಪನಿಗೆ ಅದನ್ನು ಮಾರಾಟ ಮಾಡಿ ಅಥವಾ ಸೆಲ್ ಮಾಡಿ ಅದರಲ್ಲಿ ತನ್ನ ಒಂದು ಸಣ್ಣ ಭಾಗವಾಗಿ ಏನಾಗಿರ್ಬೋದು, ಒಂದು ಒಡೆಯನಾಗಿರ್ಬೋದು, ಮತ್ತೊಂದು ಕಂಪನಿಯ ಒಡೆಯನಾಗಿರ್ಬೋದು ಅಂತೇಳಿ. ಸೊ ಅಲ್ಲಿ ಅವ್ನಿಗೇನಾಗ್ತದೆ, ಮೇನಾಗಿ ಅವ್ನಿಗೆ ಯಾವ ರೀತಿ ಪ್ರೈಸ್ಗಳು ಅವ್ನಿಗೆ ರಿಟರ್ನ್ ಸಿಗ್ತದೆ, ಇಟ್ ಈಸ್ ಅ ಫೇರ್ ಪ್ರೈಸ್ ಮೀನ್ಸ್ ಎರಡು ಕಂಪನಿಗಳ ಒಂದು ಆಧಾರಿತ ಮೇಲೆ ಅಗ್ರಿಗೇಟ್ ವ್ಯಾಲ್ಯೂಗಳ ಬೇಸಿಸ್ ಮೇಲೆ ಅವನೇನು ಮಾಡ್ತಾನೆ, ಅರ್ನ್ ಮಾಡ್ತಾನೆ ಅಂತೇಳಿ. ಸೊ ಆ ಅರ್ನ್ ಮಾಡುವಂತಕ್ಕಿಂತ ಮುಂಚೆ ನಮ್ಗೇನು ಬೇಕು ತಿಳ್ಕೊಬೇಕಾಗ್ತದೆ, ಇಟ್ ಈಸ್ ಅ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ದ ಅಸೆಟ್ಸ್ ಆಫ್ ಅ ಫೈನಾನ್ಸ್ ಆರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಕಂಪನೀಸ್. ಸೊ ಲಾಸ್ಟ್ ಒನ್, ಯಾವುದೇ ಕಂಪನಿ ಮೇಲೆ ನಾವು ನಮ್ಮ ಅಸೆಟ್ಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂದರೆ ಅವರಿಗೆ ಅದರ ಮೇಲೆ ಕೊಡ್ತೇವೆ ಅಂತ ಹೇಳಿದೆ, ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ ಬೇಸಿಸ್ ಮೇಲೆ ಕಂಪನಿ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ನಡೆಸಬೇಕಂತ ಹೇಳಿದರೆ ನಾವು ಒಂದೇನು ಮಾಡ್ತೇವೆ, ಒಂದು ಟ್ರಸ್ಟ್ ವಿಶ್ವಾಸದೊಂದಿಗೆ ನಾವೇನು ಮಾಡ್ತೇವೆ, ಅವರೊಂದಿಗೆ ಒಂದು ಹಣಕಾಸಿನ ವ್ಯವಹಾರ ಇಟ್ಟಿರ್ತೇವೆ, ಅಥವಾ ನಮ್ಮ ಎಲ್ಲ ಅಸೆಟ್ಸ್ನ ಅವ್ರಿಗೆ ನಾವು ಪ್ರೊವೈಡ್ ಮಾಡ್ಬೋದು, ಬಿಕಾಸ್ ಹೋಲ್ಡ್ ಮಾಡಲಿಕ್ಕೆ ಅಂಥೇಳಿ ಅವ್ರು ಅದು ನಡ್ಸ್ಕೊಂಡು ಹೋಗಿ ನಮಗೆ ಕೆಲವೊಂದು ಭಾಗದಲ್ಲಿ ನಮ್ಮ ಹಣವನ್ನು ನಮಗೆ ರಿಟರ್ನ್ ಮಾಡ್ತಾ ಇರಲಿ ಅಂಥೇಳಿ. ಅದರ್ವೈಸ್ ನಾವು ಅವ್ರಿಗೆ ಒಂದು ವಿಶ್ವಾಸ ಬೇಸಿಸ್ ಮೇಲೆ ಅವರ ಕಂಪ್ನಿಯಲ್ಲಿ ನಾವೇನು ಮಾಡಿರ್ತೇವೆ, ನಮ್ಮ ಕ್ಯಾಪಿಟಲ್ನ ಅವ್ರ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇದೆಲ್ಲ ಕ್ರಿಯೆಯನ್ನು ಮಾಡಬೇಕಂತ ಹೇಳಿದರೆ, ಸೊ ಫಸ್ಟ್ ಆಫ್ ಆಲ್ ಆ ಮಾಡುವಂಥ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಆ ವ್ಯಕ್ತಿ ಏನಾಗಿರಬೇಕು, ಓನರ್, ಇಟ್ ಈಸ್ ಅ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ತಿಳ್ಕೊಳ್ಳುವ ಅಗತ್ಯವಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ದಿಸ್ ಆಲ್ ಆರ್ ದ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ನೆಕ್ಸ್ಟ್, methods of a valuation of share. So in this case there are the mainly three methods valuation of shares. So first one net assets method, ಅದಕ್ಕೆ ಮತ್ತೊಂದು ಹೆಸರು ಏನು ಹೇಳ್ತೇವೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಆರ್ ಮತ್ತೊಂದು ಏನು ಹೇಳ್ತೇವೆ, ನೆಟ್ ವರ್ತ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಓನ್ಲಿ ರಿಲೇಟೆಡ್, ಇದನ್ನು ಸ್ಮಾಲ್ ಡೈಗ್ರಾಮ್ ಜೊತೆಗೆ ನೆಕ್ಸ್ಟಲ್ಲಿ ಹೇಳ್ತೇನೆ. ಸೊ ಇದರಲ್ಲಿ ಇನ್ಕ್ಲೂಡಿಂಗ್ ಗುಡ್ವಿಲ್ ಆ್ಯಂಡ್ ಎಕ್ಸ್ಕ್ಲೂಡಿಂಗ್ ಗುಡ್ವಿಲ್ ಎರಡೂ ಇದೆ. ಓಕೆ, ಇನ್ಕ್ಲೂಡಿಂಗ್ ಗುಡ್ವಿಲ್ ಮತ್ತು ಎಕ್ಸ್ಕ್ಲೂಡಿಂಗ್ ಗುಡ್ವಿಲ್ ಯಾವಾಗ ಇದು ಕನ್ಸಿಡರ್ ಮಾಡಬೇಕು ಅದು ನಿಮಗೆ ಕ್ಯಾಲ್ಕುಲೇಷನಲ್ಲಿ ಹಾಕಿ, ಬಿಕಾಸ್ ಗುಡ್ವಿಲ್ ಮೀನ್ಸ್ ಯಾವಾಗ ಆ್ಯಕ್ಚುಲಿ ಪ್ರೈಸ್ ಆ್ಯಂಡ್ ರಿಯಲೈಸೇಷನ್ ಆದಂಥ ಪ್ರೈಸಸ್ ಬೇಸ್ ಮೇಲೆ ನೀವೇನು ಮಾಡಬೇಕು, ಯಾವ ವ್ಯಾಲ್ಯೂನ ತೊಗೋಬೇಕಾಗ್ತದೆ, ಅದಕ್ಕೆ ನಾವೇನು ಹೇಳ್ತೇವೆ ಇನ್ಕ್ಲೂಡಿಂಗ್ ಆ್ಯಂಡ್ ಎಕ್ಸ್ಕ್ಲೂಡಿಂಗ್ ಗುಡ್ವಿಲ್. ಬಿಕಾಸ್ ಆ್ಯಕ್ಚುಲಿ ಗುಡ್ವಿಲ್ ಅನ್ನೋದು ಇಟ್ ಈಸ್ ಅ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ನ ನಾವು ಈ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ತೊಗೊಳ್ಳುವ ಅಗತ್ಯ ಇಲ್ಲ. ಬಟ್ ಆದರೂ ನಾವು ಕ್ಯಾಲ್ಕುಲೇಷನಲ್ಲಿ ತೊಗೊಳ್ತೇವೆ, ಅದಕ್ಕೆ ಇಟ್ ಈಸ್ ಅ ರಿಯಲೈಸ್ ಆದಂಥ ವ್ಯಾಲ್ಯೂ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಓಕೆ, ಆ್ಯಕ್ಚುಲಿ ಇದ್ದಿದ್ದು ಪ್ರೈಸಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋಂಗಿಲ್ಲ, ಬಿಕಾಸ್ ಇದು ಬಿಟ್ಟನ್ನು ಇಂಟ್ಯಾಂಜಿಬಲ್ ಬೇರೆ ಯಾವುದೇ ಫಿಕ್ಟಿಷಿಯಸ್ ಅಸೆಟ್ಸ್ಗಳನ್ನು ಕೂಡ ನಾವು ಇಲ್ಲಿ ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡೋಂಗಿಲ್ಲ, ಬಿಕಾಸ್ ಇದೆಲ್ಲ ಕಂಪನಿಗೆ ಲಾಸ್ ಮಾಡುವಂತಹ ಶೇರ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಈ ಶೇರ್ಸ್ನ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ಸೊ ಓನ್ಲಿ ರಿಯಲೈಸೇಷನ್ ಆದಂತಹ ಗುಡ್ವಿಲ್ ಅಷ್ಟೇ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒಂದು ಮೆಥಡ್ ಈಲ್ಡ್ ಮೆಥಡ್, ಅದಕ್ಕೆ ಮತ್ತೊಂದು ಹೆಸರು ಹೇಳ್ತೇವೆ ಅರ್ನಿಂಗ್ ಕೆಪಾಸಿಟಿ ಆರ್ ಮಾರ್ಕೆಟ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೇವೆ. ಸೊ ಇದನ್ನು ನಿಮ್ಗೆ ಹೇಳ್ತೇನೆ. ನೆಕ್ಸ್ಟ್ ಫೇರ್ ವ್ಯಾಲ್ಯೂ ಮೆಥಡ್. ಓಕೆ, ದಿಸ್ ಇಸ್ ದ 3 types ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಸೊ ಇಲ್ಲಿ ಡೈಗ್ರಾಮ್ ಹಾಕಿದ್ದೀನಿ ಒಂದು ಶಾರ್ಟ್ಲಿ. ಸೊ ಇನ್ ದಿಸ್ ಕೇಸ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸಲ್ಲಿ ದೇರ್ ಆರ್ ದ 3 methods. ಓಕೆ, ಸೊ 3 ಮೆಥಡಲ್ಲಿ ಫಸ್ಟ್ ಒನ್ ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್ ಮೀನ್ಸ್ ನಮಗಿಲ್ಲಿ ನೆಟ್ ಅಸೆಟ್ ಮೆಥಡ್ ಎದಕ್ಕೆ ಬೇಕು ಇನ್ ದಿಸ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ನಲ್ಲಿ, ಬಿಕಾಸ್ ಫಸ್ಟ್ ಆಫ್ ಆಲ್ ಈ ನೆಟ್ ಅಸೆಟ್ ಮೆಥಡ್ನ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಬೇಕಂದರೆ ಆ್ಯಕ್ಚುಲಿ ಇಕ್ವಿಟಿ ಶೇರ್ಸ್ಗಳು ನಮಗೆ ಕನ್ಸಿಡರ್ ಆಗ್ತದೆ. ಈ ಇಕ್ವಿಟಿ ಶೇರ್ಸ್ ನಮಗೆ ಎಲ್ಲಿಂದ ಬರ್ತದೆ, ಪ್ರಿಫರೆನ್ಸ್ ಶೇರ್ನ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಿ ಇಕ್ವಿಟಿ ಶೇರ್ಸ್ಗಳಾಗಿ ಕನ್ವರ್ಟ್ ಮಾಡಬೇಕು. ಸೊ ಈ ನೆಟ್ ಅಸೆಟ್ಸ್ ನಾವು ಎಲ್ಲಿಂದ ತೊಗೊಳ್ತೇವೆ, ಆಲ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ ಬೇಸಿಸ್ ಮೇಲೆ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಕ್ಯಾಲ್ಕುಲೇಷನ್ ಮಾಡಿ ಆ್ಯಕ್ಚುಲಿ ಪ್ರಿಫರೆನ್ಸ್ ಏನೇನಿದೆ ಅದನ್ನು ಕ್ಲೇಮ್ಸ್ಗಳನ್ನು ಪ್ರೊವೈಡ್ ಮಾಡಿ ಅದರ ನಂತರ ನಾವೇನು ಮಾಡ್ತೇವೆ, ಆ್ಯಕ್ಚುಲಿ ಆದಂತಹ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ, ವ್ಯಾಲ್ಯೂ ಆಫ್ ಶೇರ್ನ ಫೈಂಡ್ ಔಟ್ ಮಾಡ್ತೇವೆ. ಆ್ಯಂಡ್ ಅನದರ್ ಒನ್ ಈಲ್ಡ್ ಮೆಥಡ್. ಸೊ ಇನ್ ದಿಸ್ ಮೆಥಡ್ ಇನ್ವೆಸ್ಟಿಂಗ್
ಟುಡೇ ಆ್ಯಂಡ್ ಬೆನಿಫಿಟ್ ಇನ್ ಫ್ಯೂಚರ್. ಸೊ ಇನ್ ದಿಸ್ ಕೇಸ್ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಒಂದು ಕಂಪನಿಯಲ್ಲಿ ಪ್ರೆಸೆಂಟ್ನಲ್ಲಿ, ಅದೇನಾಗ್ತದೆ ಫ್ಯೂಚರ್ನಲ್ಲಿ ಯಾವ ರೀತಿ ನಿಮಗೆ ಬೆನಿಫಿಟ್ ರಿಟರ್ನ್ ಅರ್ನ್ ಮಾಡ್ಬೋದು. ಅದರಲ್ಲಿ 2 ಟೈಪ್ಸ್. ಒಂದೇದು ರೇಟ್ ಆಫ್ ಡಿವಿಡೆಂಡ್ ಆ್ಯಂಡ್ ರೇಟ್ ಆಫ್ ಅರ್ನಿಂಗ್ಸ್. ಸೊ ಇದಕ್ಕೆ ಆ್ಯಕ್ಚುಲಿ ನಾವು ಏನಂತೇವೆ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೇವೆ. ಸೊ ಈಲ್ಡ್ ಮೆಥಡ್ ಅಂದರೆ ಟುಡೇ ನೀವು ಏನು ಕಂಪನಿಯಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದು ಫ್ಯೂಚರ್ನಲ್ಲಿ ನಿಮ್ಮ ಆ ಶೇರ್ಸ್ಗಳು ಸೆಲ್ ಮಾಡಿದಾಗ ಅಥವಾ ಪರ್ಚೇಸ್ ಮಾಡಿದಾಗ ಟ್ರಾನ್ಸ್ಫರ್ ಮಾಡಿದಾಗ ನಿಮಗೆ ರಿಟರ್ನ್, ಅದರ ಮೂಲಕ ನಿಮಗೆ ರಿಟರ್ನ್ ಏನು ಪ್ರಾಫಿಟ್ ಅಂದರೆ ಅದ್ರ ಮೂಲಕ ನಿಮಗೆ ಏನು ಡಿವಿಡೆಂಡ್ ಸಿಗ್ತದೆ, ವಾಟ್ ಟೈಪ್ ಆಫ್ ದ ಡಿವಿಡೆಂಡ್ಸ್ ಆರ್ ರಿಟರ್ನ್ ಅರ್ನಿಂಗ್ ಎನಿ ಪರ್ಟಿಕ್ಯುಲರ್ ಕಂಪನಿ ಆ್ಯಂಡ್ ಅನದರ್ ಒನ್ ರೇಟ್ ಆಫ್ ಅರ್ನಿಂಗ್ ಮೀನ್ಸ್ ಯಾವ ರೇಟ್ಗಳ ಮುಖಾಂತರ ನೀವು ಮಾರ್ಕೆಟ್ನಲ್ಲಿ ಅದನ್ನು ಸೆಲ್ ಮಾಡಿರ್ತೀರಿ ಅದ್ರ ಮುಖಾಂತರ ನಿಮಗೆ ಯಾವ ರೀತಿಯ ಅರ್ನಿಂಗ್ ನಿಮ್ಮ ಪ್ರಾಫಿಟ್ ಎಷ್ಟು ಬರ್ಬೋದು ಕಂಪನಿಗೆ ಸಂಬಂಧಪಟ್ಟಂತೆ ಮೀನ್ಸ್ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ಆಫ್ ಎನಿ ಶೇರ್ಸ್, ದೆನ್ ಆಫ್ಟರ್ ಫ್ಯೂಚರ್ ಅದೇನಾಗ್ತದೆ ವಾಟ್ ಟೈಪ್ ಆಫ್ ರೇಟ್ಸ್ ಆಫ್ ಅರ್ನಿಂಗ್ ಅಂತೇಳಿ. ಓಕೆ, and last one fair value method. Fair value method means in this case net asset method, this one and yield method both are combined and create otherwise find out to aggregate values, then is called a fair value method. Net asset method ಇಂದ ಬಂದಂತಹ ಅಮೌಂಟ್ ಆ್ಯಂಡ್ yield method ಮೀನ್ಸ್ ಮಾರ್ಕೆಟ್ ಪ್ರೈಸ್ ಇಂದ ಬಂದಂತಹ ವ್ಯಾಲ್ಯೂ ಆಫ್ ಶೇರ್ಸ್ಗಳ ಒಂದು ಬೆಲೆಗಳ ಎರಡೂ ಬೆಲೆಗಳನ್ನು ಕಾಂಬಿನೇಷನ್ ಬೇಸಿಸ್ ಮೇಲೆ ಅಗ್ರಿಗೇಟ್ ಎವ್ರೇಜ್ ಆಫ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅದಕ್ಕೆ ನಾವೇನು ಅಂತ ಹೇಳ್ತೇವೆ ಆ್ಯಕ್ಚುಯಲ್ ಫೇರ್ ವ್ಯಾಲ್ಯೂ ಆಫ್ ಮೆಥಡ್. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ವ್ಯಾಲ್ಯೂಯೇಷನ್ ಆಫ್ ಶೇರ್. ವ್ಯಾಲ್ಯೂಯೇಷನ್ ಆಫ್ ಶೇರ್ನ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಯಾವ್ಯಾವ ರೀತಿಯ ಫ್ಯಾಕ್ಟರ್ಸ್ ಎಫೆಕ್ಟ್ ಅಂದರೆ ಯಾವ್ಯಾವ ರೀತಿಯ ಅಂಶಗಳು ಇದರಲ್ಲಿ ಇರಬೇಕು ಅಂಥೇಳಿ ಇದನ್ನು ಶಾರ್ಟ್ಲಿ ಹೇಳ್ತೀನಿ, ಈಸಿ ಇದೆ, ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದರೆ ಓದಿದ್ರೆ ತಿಳಿತದೆ ನಿಮಗೆ. ಸೊ ದ ಬೇಸಿಕ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಅ ಫ್ಯಾಕ್ಟರ್ಸ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂದರೆ ಇದರಲ್ಲಿ ಮೇನ್ ಆಗಿ ಏನಿದೆ ಇಟ್ ಇಸ್ ಅ ಬೇಸಿಕ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಂದರೆ ಯಾವುದೇ ರೀತಿಯ ವ್ಯಾಲ್ಯೂಯೇಷನ್ ಮಾಡೋ ಮುಂದೆ ಕಂಪನಿ ರಿಲೇಟೆಡ್ ಈಗ ಜಸ್ಟ್ ನಾ ಹಿಂದ್ಗಡೆ ಹೇಳಿದೆಲ್ಲ ಡಿವಿಡೆಂಡ್ ಆ್ಯಂಡ್ ಅರ್ನಿಂಗ್ ಬೇಸಿಸ್ ಮೇಲೆ ನೀವೇನು ಮಾಡ್ತೀವಿ ಪ್ರಾಫಿಟ್ನ ಅರ್ನ್ ಮಾಡ್ತೀರಾ ಆಯಿತಾ. ಸೊ ಇಲ್ಲಿ ಏನಾಗ್ತದೆ ಆ ರೀತಿ ಮಾಡಬೇಕಂದ್ರೆ ಕಂಪನಿಗೆ ಸಂಬಂಧಪಟ್ಟಂಥ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ರೂಲ್ಸ್ ರೆಗ್ಯುಲೇಷನ್ ವಿತ್ ಅಂದರೆ ಏನುಗಳು ತತ್ವಗಳು ನೀತಿಗಳ ಆಧಾರಿತ ಮೇಲೆ ನಾವೇನು ಮಾಡ್ತೇವೆ ಈ ರೀತಿ ಅಂಶಗಳು ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಇರಬೇಕಾಗ್ತದೆ. ಅದ್ರ ಬೇಸಿಸ್ ಮೇಲೆ ನಾವು ಮಾರ್ಕೆಟ್ ವ್ಯಾಲ್ಯೂದಲ್ಲಿ ಏನು ಮಾಡ್ಬೋದು ಫ್ಯೂಚರ್ನಲ್ಲಿ ಅರ್ನ್ ಮಾಡುವಂಥ ಸಾಧ್ಯತೆ ಇರ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಗ್ರೋತ್ ಆಫ್ ಪ್ರಾಸ್ಪೆಕ್ಟ್ ಆಫ್ ಕಂಪನಿ ಏನಾಗಿರಬೇಕು ಪ್ರತಿ ವರ್ಷ ಏನಾಗಿರಬೇಕು ಅದ್ರ ಬೆಳವಣಿಗೆ ಗ್ರೋತ್ ಆಗ್ತಾ ಇರಬೇಕು. ಈ ರೀತಿ ಅಂಶ ಇತ್ತಂದ್ರೆ ನಾವೇನು ಮಾಡಬೇಕು ಮಾರ್ಕೆಟ್ ಪ್ರೈಸ್ನ ಹೆಚ್ಚಿಗೆ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಸ್ ಆಫ್ ಶೇರ್ಸ್ಗಳು ಮಾರ್ಕೆಟ್ನಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಅದ್ರ ಬೇಸಿಸ್ ಮೇಲೆ ನಾವೇನು ಮಾಡಬೇಕು ಶೇರ್ನ ಸಪ್ಲೈ ಮಾಡೋದು, ಪರ್ಚೇಸ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು. ಸೊ ಅದನ್ನೇನು ಮಾಡ್ತೀವಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಸ್ ರಿಲೇಟೆಡ್ ಟು ಮಾರ್ಕೆಟ್ ಬೇಸಿಸ್ ಮೇಲೆ. ಆ್ಯಂಡ್ ದ ನೇಚರ್ ಆಫ್ ಬಿಸ್ನೆಸ್ ಆಫ್ ಕಂಪನೀಸ್ ಅಂದರೆ ಕಂಪನಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿನ ಒಂದು ಎನ್ವಿರಾನ್ಮೆಂಟ್, ಅಲ್ಲಿನ ಒಂದು ಏನಂತ ಹೇಳ್ತೇವೆ ಕಂಫರ್ಟೇಬಲ್ ಝೋನಲ್ಲಿ ಯಾವ ರೀತಿ ಐತೆ ಅದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು ಈ ರೀತಿ ಅಂಶಗಳ ಮೇಲೆ ಕೂಡ ನಾವೇನು ಮಾಡ್ತದೆ ಪರಿಣಾಮ ಬೀಳ್ಬೋದು ಅಂತೇಳಿ. ಪರಿಣಾಮ ಮೀನ್ಸ್ ಈ ರೀತಿ ಅಂಶಗಳ ಮೇಲೆ ಕೂಡ ನಾವೇನು ಮಾಡ್ಬೋದು ಫ್ಯೂಚರ್ನ ಅರ್ನ್ ಮಾಡುವ ಸಾಧ್ಯತೆ ಇರ್ಬೋದು ಅಂತೇಳಿ. ನೆಕ್ಸ್ಟ್ ಡಿವಿಡೆಂಡ್ ಪಾಲಿಸಿ ಸೇಮ್ ಈಗ ಜಸ್ಟ್ ಹೇಳಿದೆ ಯಾವ್ಯಾವ ರೀತಿಯ ಡಿವಿಡೆಂಡ್ ಪಾಲಿಸೀಸ್ಗಳು ಇರ್ತವೆ, ನೀತಿಗಳು ರೂಲ್ಸ್ ರೆಗ್ಯುಲೇಷನ್ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ ಫೈನಲಿ ನಾವು ಡಿಕ್ಲೇರ್ಡ್ ಮಾಡ್ಬೋದು ಫ್ಯೂಚರ್ನಲ್ಲಿ ಯಾವ ರೀತಿ ರಿಟರ್ನ್ ಡಿವಿಡೆಂಡ್ ಸಿಗ್ತದೆ ಅಂತೇಳಿ. ನೆಕ್ಸ್ಟ್ ಪಾಸ್ಟ್ ಪರ್ಫಾರ್ಮೆನ್ಸ್ ಕಂಪನಿ ನಮ್ಮದು ಹಿಂದಿನ ಯಾವ್ಯಾವ ರೀತಿ ಅಂದರೆ ಹಿಂದಿನ ವರ್ಷದಲ್ಲಿ ಯಾವ ರೀತಿ ನಾವು ಕಂಪನಿಯಲ್ಲಿ ಕೆಲಸ ಮಾಡಿವೆ, ಯಾವ ರೀತಿ ಶೇರ್ಸ್ಗಳು ಸೆಲ್ ಆಗಿದೆ, ಮಾರ್ಕೆಟ್ನಲ್ಲಿ ಪರ್ಚೇಸ್ ಆಗಿದೆ. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು ಈ ರೀತಿ ಅಂಶಗಳ ಮೇಲೂ ಕೂಡ ವ್ಯಾಲ್ಯೂ ಆಫ್ ಶೇರ್ನ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, next this is the valuation of shares related means how to calculate valuations of shares. So this is the formulas. Okay, so net assets method, this formulas actually companies this all are shares. Okay, so first total assets, it is a market and realizable values. Okay, it is only considered to market and realizable value basis ಮೇಲೆ ನೀವೇನು ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಗುಡ್ವಿಲ್ ಆಸ್ ವ್ಯಾಲ್ಯೂಡ್ ಇಟ್ಸ್ ಅ ರಿಯಲೈಸೇಬಲ್ ವ್ಯಾಲ್ಯೂ ಆಗಿರಬೇಕು. ಓಕೆ, ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಸ್ಯಾಂಡ್ರಿ ಡೆಟರ್ಸ್, ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಓಕೆ, ಸೊ ಇದನ್ನು ಬಿಟ್ಟು ಫಿಕ್ಟಿಷಿಯಸ್ ಅಸೆಟ್ನ ಕನ್ಸಿಡರ್ ಮಾಡಬಾರ್ದು. ಓಕೆ ಗೈಸ್, ಆ್ಯಂಡ್ ಫೈನಲ್ ಟೋಟಲ್ ಅಸೆಟ್ಸ್ನ ತೊಗೋಬೇಕು. ಫಿಕ್ಟಿಷಿಯಸ್ ಅಸೆಟ್ ಎದಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳಿದರೆ ಈಗ ನಿಮಗೆ ಇಲ್ಲಿ ಏನೇನು ಐಟಮ್ಸ್ ಇದೆಯಲ್ಲ ಇದೆಲ್ಲ ಐಟಮ್ಸ್ ಆ್ಯಕ್ಚುಲಿ ನಿಮಗೆ ಕಂಪನೀಸ್ ರಿಲೇಟೆಡ್ ಪ್ರಾಫಿಟ್ನ ಕೊಡುವಂಥ ಐಟಮ್ಸ್. ಸೊ ಅದಕ್ಕೋಸ್ಕರ ಇದನ್ನು ಅಷ್ಟೇ ನಾವು ಯೂಸ್ ಮಾಡ್ತೇವೆ. ಬಟ್ ಫಿಕ್ಟಿಷಿಯಸ್ ಅಸೆಟ್ ಫ್ಯೂಚರ್ನಲ್ಲೇ ಅದು ನಮಗೇನಾಗ್ತದೆ ಕಂಪನಿಗೆ ಎಫೆಕ್ಟ್ ಬೀಳುವ ಸಾಧ್ಯತೆ ಇದೆ ಅಂತೇಳಿ, ಲಾಸ್ ಆಗುವ ಸಾಧ್ಯತೆ ಇದೆ ಅಂತೇಳಿ. ಓಕೆ, ಸೊ
ಅದಕ್ಕೆ ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ಟೋಟಲ್ ಅಸೆಟ್ಸಲ್ಲಿ ಗುಡ್ವಿಲ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರೀಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೆಟರ್ಸ್, ಕ್ಯಾಶ್ ಅಟ್ ಬ್ಯಾಂಕ್. ಓಕೆ, ಟೋಟಲ್ ಮಾಡಿರಿ. ನೆಕ್ಸ್ಟ್ ಲಯಬಿಲಿಟಿ, ಔಟ್ಸೈಡ್ ಲಯಬಿಲಿಟೀಸ್, ಸ್ಯಾಂಡ್ರಿ ಕ್ರೆಡಿಟರ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, 10% ಡಿಬೆಂಚರ್, 12% ಟರ್ಮ್ ಲೋನ್, ಅದರ್ ಲಯಬಿಲಿಟೀಸ್ ಆ್ಯಂಡ್ ಆಲ್ಸೋ ಇದಿಷ್ಟೆಲ್ಲ ಆದಮೇಲೆ ಸ್ವಲ್ಪ ಕ್ಲೇಮ್ಸ್ಗಳು ಇರ್ತದೆ ಕಂಪನಿಗೆ ಅಂದರೆ ಅಸೆಟ್ಸ್ನಲ್ಲಿ ಏನು ರಿಯಲೈಸ್ ವ್ಯಾಲ್ಯೂ ಬೇಸಿಸ್ ಮೇಲೆ ಲಯಬಿಲಿಟಿ ಐಟಮ್ನ ಲೆಫ್ಟ್ ಮಾಡಿದ ಮೇಲೆ ರಿಮೈನಿಂಗ್ ಏನು ಉಳಿತದೆ ಅದರ ಬೇಸಿಸ್ ನಾವು ಏನು ಮಾಡ್ತೇವೆ, ಕಂಪನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ಲೇಮ್ಸ್ಗಳು ಇರ್ತದೆ. ಆ ಕ್ಲೇಮ್ಸ್ಗಳನ್ನು ಕೂಡ ಏನು ಮಾಡಬೇಕು, ನೀವು ತುಂಬಬೇಕಾಗ್ತದೆ. ಸೊ ಅದನ್ನು ಹೋಗಿ ಏನು ಮಾಡಬೇಕು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೇಸಿಸ್ ಮೇಲೆ ಅದನ್ನು ಪೇ ಮಾಡಬೇಕು. ಓಕೆ, ಸೊ ಅದರ ನಂತರ ನಮ್ಗೆ ಏನು ಸಿಗ್ತದೆ, ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ಸ್. ಓಕೆ, ಇದೊಂದಾಯಿತು. ಇದೊಂದು ಓಕೆ, ಇಕ್ವಿಟಿ ಶೇರ್ಸ್ ಸಿಗ್ತದೆ. ನೆಕ್ಸ್ಟ್ ಆ್ಯಡ್ ನ್ಯಾಷನಲ್ ಕಾಲ್ಸ್. ಈ ಬಂದಂಥ ಕಾಲ್ನಲ್ಲಿ, ಯಾಕಂದರೆ ನಿಮ್ಗೆ ಫುಲ್ಲಿ ಪೇಡಪ್ ಇಕ್ವಿಟಿ ಶೇರ್, ಪಾರ್ಟ್ಲಿ ಪೇಡಪ್ ಇಕ್ವಿಟಿ ಶೇರ್ಸ್ ಅಂತ ಇರ್ತದೆ. ಬಟ್ ಫುಲ್ಲಿ ಪೇಡಪ್ ಇದನ್ನು ನೀವು ಕನ್ಸಿಡರ್ ಮಾಡಬಾರ್ದು. ಯಾವುದು ಪಾರ್ಟ್ಲಿ ಪೇಡನ್ನು ಎಷ್ಟು ಪೇ ಮಾಡಿದ್ದಾರೆ, ಉಳಿದಿದ್ದ ರಿಮೈನಿಂಗ್ ಶೇರ್ಸ್ಗಳನ್ನು ಏನು ಮಾಡಬೇಕು, ಇಲ್ಲಿ ಇದ್ರ ಜೊತೆಗೆ ಆ್ಯಡ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಆ್ಯಡ್ ನ್ಯಾಷನಲ್ ಕಾಲ್ಸ್. ಸೊ ಅದು ನ್ಯಾಷನಲ್ ಕಾಲ್ಸ್ ಯಾವುದಕ್ಕೆ ಕನೆಕ್ಟೆಡ್ ಇದೆ, ಇಕ್ವಿಟಿ ಶೇರ್ಸ್ ರಿಲೇಟೆಡ್. ಓಕೆ, ಸೊ ಅದು ಯಾವುದಿರ್ತದೆ, ಪಾರ್ಟ್ಲಿ ಪೇಡ್ ಬೇಸಿಸ್ ಮೇಲೆ. ನೆಕ್ಸ್ಟ್ ಫೈನಲ್ ಏನು ಬರ್ತದೆ, ನೆಟ್ ಅಸೆಟ್ಸ್ ಫಾರ್ ಶೇರ್ ಹೋಲ್ಡರ್ಸ್ಗಳಿಗೆ ಏನು ಮಾಡಬೇಕು, ಕೊಡಬೇಕು, ಅಂದರೆ ಪ್ರೊವೈಡ್ ಮಾಡಬೇಕು. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಶೇರ್ ಈಕ್ವಲ್ಸ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಅದ್ರ ನಂತರ ಮತ್ತೇನು ಮಾಡಬೇಕು, ನೆಕ್ಸ್ಟ್ ಫೈಂಡ್ ಅಪ್ ಪಾರ್ಟ್ಲಿ ಪೇಡ್ ಯಾವ ರೀತಿ ಇತ್ತಂದರೆ ಅದನ್ನು ಒಂದು 2 ಲೈನಲ್ಲಿ ಅದ್ರ ಶೇರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ ಗೈಸ್, ಸೊ ಲೆಟ್ಸ್ ಕಮ್ ಟು ಹಿಯರ್. this concept related first sum. So first read it guys, what given in this question. From the following particular relating to company, calculate intrinsic value of all classes of equity shares. Okay, first ಏನು ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ಸ್ ₹100 ಫುಲ್ಲಿ ಪೇಡ್ ಮಾಡಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 2 lakh ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್ 20,000 ಇಕ್ವಿಟಿ ಶೇರ್ ಆಫ್ ₹10 ಈಚ್ ಅಟ್ ಫುಲ್ಲಿ ಪೇಡ್. ಇದು ಕೂಡ ಏನಾಗಿದೆ, ಫುಲ್ಲಿ ಪೇಡ್ ಮಾಡಿದ್ದಾರೆ, 2 lakh. ನೆಕ್ಸ್ಟ್ 10,000 ಇಕ್ವಿಟಿ ಶೇರ್ ಆಫ್ 10 ಈಚ್, ₹8 ಪೇಡ್ ಅಪ್. 10,000 ಇಕ್ವಿಟಿ ಶೇರ್ ಇದೆ, ಬಟ್ ಅದು ಪ್ರತಿಯೊಂದು ಇಕ್ವಿಟಿ ಶೇರ್ನ ಬೆಲೆ ಎಷ್ಟಿದೆ, ₹10. ಬಟ್ ಅದರಲ್ಲಿ ನಾವು ಪೇಡ್ ಮಾಡುವಾಗ ಎಷ್ಟು ಪೇಡ್ ಮಾಡಿದ್ದಾರೆ, ಓನ್ಲಿ 8. ಸೊ ಅದಕ್ಕೆ ಹೋಗ್ಸಿದ್ರೆ ರಿಮೈನಿಂಗ್ ಎಷ್ಟು ಉಳಿತು, 2. ನೆನ್ಪಿಟ್ಕೋರಿ. ಓಕೆ, ದಿಸ್ ಒನ್ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲೇನು ಅಂಡರ್ಲೈನ್ ಹಾಕಿನಲ್ಲ, ಇದು 2 ಪಾಯಿಂಟ್ನ ಅಬ್ಸರ್ವ್ ಮಾಡಿರಿ. ಸಮ್ ಅಂದಾಗ ನಿಮ್ಗೆ ತಿಳಿತದೆ ಅದು ಎಲ್ಲಿಂದ ಬಂತಂದರೆ. ಓಕೆ, 10 - 8 ಮಾಡಿದಾಗ 2 ಬರ್ತದೆ. ಆ ಉಳಿದಂಥ ರಿಮೈನಿಂಗ್ 2 ಏನು ಹಾಕಿರ್ತದೆ ನಾವು ಆ್ಯಡ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ 8,000 ಇಕ್ವಿಟಿ ಶೇರ್ ಆಫ್ ₹10 ಈಚ್, ₹5 ಪೇಡ್ ಅಪ್. ಸೊ ಔಟರ್ ಕಾಲಮ್ 40,000. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ನೆಟ್ ಅಸೆಟ್ ₹5,58,000. ಓಕೆ ಗೈಸ್, ದಿಸ್ ಇಸ್ ಅ ಕ್ವಶನ್. ಇದೆ ಏನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಸೊ ದಿಸ್ ಈಸ್ ಅ ಕ್ಯಾಲ್ಕುಲೇಷನ್ ರೈಟ್, ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಓಕೆ, ಸೇಮ್ ಈಗ ಜಸ್ಟ್ ಫಾರ್ಮುಲಾಸ್ ನಾನು ನಿಮಗೆ ಕೊಟ್ಟಿದ್ದೇನೆ, ಸೊ ಅದನ್ನು ಅಪ್ಲೈ ಮಾಡಿರಿ. ಸೊ ಫಸ್ಟ್ ಅಸೆಟ್ಸ್ ಟೇಕನ್, ನೆಟ್ ಅಸೆಟ್ಸ್. ಸೊ ಆಲ್ರೆಡಿ ನಿಮ್ಗೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿನೇ ನಿಮ್ಗೇನು ಕೊಟ್ಟಿದ್ದೆ, ಅದರ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಫೈನಲಿ ಅದರ ಅಮೌಂಟ್ ಎಷ್ಟಿದೆ, 5,58,000. ಓಕೆ, ಲೆಸ್ ಲ್ಯಾಬಿಲಿಟೀಸ್, ಅದು ಕೂಡ ನಿಮ್ಗೆ ಏನು ಮಾಡಿದ್ದಾರೆ, ಲ್ಯಾಬಿಲಿಟೀಸ್ ಎಕ್ಸ್ಟ್ರಾ ಐಟಮ್ ಕೊಟ್ಟಿಲ್ಲ, ಬಟ್ ಅದಕ್ಕೆ ರಿಲೇಟೆಡ್ ಪಟ್ಟಂಥ ಕ್ಲೇಮ್ಸ್ ಅಮೌಂಟ್ ಇನ್ ದಿಸ್ ಕ್ವಶನ್ಸ್ ಗಿವನ್. ಓಕೆ, ಸೊ ಎಷ್ಟು ಕೊಟ್ಟಿದ್ದಾರೆ, 2 lakh. ಸೊ ಎಷ್ಟು ಬರ್ತದೆ, 3,58,000. ಓಕೆ, ಇಟ್ ಇಸ್ ಅ ಇಕ್ವಿಟಿ ಶೇರ್. ಬಟ್ ಇನ್ ದಿಸ್ ಇಕ್ವಿಟಿ ಶೇರ್ಸ್ನಲ್ಲಿ ಮತ್ತೆ ಎಕ್ಸ್ಟ್ರಾ ಪಾರ್ಟ್ಲಿ ಪೇಡ್ ಮಾಡಿದಂತಹ ಅದರ ಉಳಿದಿದ್ದ ರಿಮೈನಿಂಗ್ ಶೇರ್ಸ್ ಇದೆ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ಓಕೆ, ಸೊ ಆ್ಯಡ್ ನ್ಯಾಷನಲ್ ಕಾಲ್. ಓಕೆ, ಆ್ಯಡ್ ನ್ಯಾಷನಲ್ ಕಾಲ್, ಅದರಲ್ಲಿ ಸೇಮ್ ಓನ್ಲಿ ಪಾರ್ಟ್ಲಿ ಪೇಡ್ ಮಾಡಿದಷ್ಟು ಶೇರ್ಸ್ನ ಕನ್ಸಿಡರ್ ಮಾಡಬೇಕು. ಓಕೆ, 10,000 ಇಕ್ವಿಟಿ ಶೇರ್ 10,000 ಇಂಟು 2 ಮಾಡಿರಿ. ಎದಕ್ಕೆ ಅಂತ ಹೇಳಿದ್ರೆ 10,000 ಶೇರ್ಸ್ನ ಈಚ್ ಶೇರ್ಸ್ನ ಎಷ್ಟಿದೆ, ₹10, ಬಟ್ ಪೇಡ್ ಮಾಡಿದ್ದು 8, ರಿಮೈನಿಂಗ್ 2ನ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಇಲ್ಲಿ ಸೊ ಇಂಟು ಮಾಡಿರಿ, ಆ್ಯಕ್ಚುಲಿ ಎಷ್ಟು ಬರ್ತದೆ, 20,000. ಆಮೇಲೆ ಸೇಮ್ 8,000 ಇಕ್ವಿಟಿ ಶೇರ್, 8,000 ಇಂಟು 5 40,000. ಸೊ ಫೈನಲ್ ಎಷ್ಟು ಬರ್ತದೆ, 4,18,000. ಓಕೆ, ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿರಿ. ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್. ಈ ಬಂದಂಥ ಶೇರ್ಸ್ನ ಯಾರಿಗೆ ಕೊಡಬೇಕು, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ, ಯಾವ ಶೇರ್ ಇಕ್ವಿಟಿ ಶೇರ್ ಬೇಸಿಸ್ ಮೇಲೆ. ಓಕೆ, ಸೊ ನೆಟ್ ಅಸೆಟ್ ಬಂದಿದ್ದು 4,18,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಅಂತ ಹೇಳಿದರೆ, ನಿಮ್ಗೆ ಆಲ್ರೆಡಿ ಕ್ವಶನಲ್ಲಿ ಈ 10,000 ಇಕ್ವಿಟಿ ಶೇರ್ 8,000 ಇಕ್ವಿಟಿ ಶೇರ್ ಇದ್ರ ಜೊತೆಗೆ ಇದು ಫುಲ್ಲಿ ಪೇಡ್ ಆಗಿದೆ ಇಕ್ವಿಟಿ ಶೇರ್ ಕೂಡ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಓಕೆ,
ಬೇಕಾದ್ರೆ ಅಬ್ಸರ್ವ್ ಮಾಡಿರಿ ಅದನ್ನು. ಓಕೆ, ಅದು ಮೂರನ್ನ ಆ್ಯಡ್ ಮಾಡಬೇಕು. ಅದೇನಿದೆ ಇಲ್ಲಿ ಕೊಟ್ಟು ನೋಡಿ, ಇಲ್ಲಿ ಬರ್ದಿದ್ದಾನೆ 20,000 10,000 ಆ್ಯಂಡ್ 8,000. ಅದನ್ನು ಟೋಟಲ್ ಮಾಡಿರಿ 38,000 ಬರ್ತದೆ. 4,18,000 ಡಿವೈಡೆಡ್ ಬೈ 38,000 ಮಾಡಿರಿ, ಬಂದಿದ್ದು ಎಷ್ಟಾಗ್ತದೆ? ವ್ಯಾಲ್ಯೂ ಆಫ್ ಶೇರ್ ಇಸ್ 11. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಜಸ್ಟ್ ಇದೊಂದು ಸ್ಮಾಲ್ ತೋರಿಸ್ಲಿಕ್ಕೆ ಹೋಗ್ಸಾರ. ಇದು ಏನಂತೇಳಿ ಪಾರ್ಟ್ಲಿ ಶೇರ್ ಈಕ್ವಲ್ಸ್ 10,000 ಇಕ್ವಿಟಿ ಶೇರ್ನಲ್ಲಿ ಟೋಟಲಿ 11 ಶೇರ್ಸ್ನಲ್ಲಿ ಬಂದಂಥ ಶೇರ್ಸ್ನಲ್ಲಿ 2ನ ಆ್ಯಡಲ್ಲಿ ಮಾಡಿದ್ದೀರಲ್ಲ, ಅದನ್ನು ಏನು ಮಾಡಿರಿ, ಎಕ್ಸ್ಕ್ಲೂಡ್ ಮಾಡಿರಿ. 11 - 2 9 ಆಗ್ತದೆ. 8,000 ಇಕ್ವಿಟಿ ಶೇರ್ನಲ್ಲಿ 11 - 5 ಮಾಡಿರಿ. ಆ್ಯಕ್ಚುಲಿ ಅವ್ರು ಎಷ್ಟು ಪೇ ಮಾಡಿದ್ರು ಅಂತೇಳಿ ಅದೇನಾಗ್ತದೆ 6 ಶೇರ್ಸ್. ಓಕೆ, ಇದೇ ಟೈಪ್ ಸೇಮ್ ಕ್ವಶನ್ ಇದೆ. 2 ಕ್ವಶನ್ನ ನಾನು ನಿಮಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ತೀನಿ, ನೀವು ಅದನ್ನು ಹೋಮ್ವರ್ಕ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್. The following are the particular of Y Company Limited as on 31/3/2006. Okay, so liability items given, amount column, and assets items is given, and rupees means amount column. Okay, so liability side, equity share capital 50,000 shares of rupees 10 each fully paid. ಇಲ್ಲಿ ಫುಲ್ಲಿ ಪೇಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ನೀವೇನು ಎಕ್ಸ್ಟ್ರಾ ಆ್ಯಡ್ ನ್ಯಾಷನಲ್ ಕಾಲ್ಸ್ನ ಮಾಡುವ ಅಗತ್ಯ ಏನಿಲ್ಲ. ಓಕೆ, ಇಟ್ ಈಸ್ ಅ ನಿಲ್ ಅಂತ ಹೇಳಿ ತೋರಿಸ್ಬೋದು. ನೆಕ್ಸ್ಟ್ ರಿಸರ್ವ್ rupees 2 lakh, 10% ಲಾಂಗ್ ಟರ್ಮ್ ಲೋನ್ಸ್. ಸೊ ಫಾರ್ಮುಲಾದಲ್ಲಿ ಇದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ, ತೊಗೋಬೇಕು. 1,20,000 ಕರೆಂಟ್ ಲಯಬಿಲಿಟೀಸ್ ಆಲ್ಸೋ ಗಿವನ್ rupees 80,000. ಅಸೆಟ್ ಸೈಡ್ ಗುಡ್ವಿಲ್ 90,000, ಬಟ್ ಹಿಯರ್ ದಿಸ್ ಗುಡ್ವಿಲ್ ಅಮೌಂಟ್ ವಿಲ್ ನಾಟ್ ಟೇಕ್. ಓಕೆ, ನೆಕ್ಸ್ಟ್ ಬಿಕಾಸ್ ಇಟ್ ಇಸ್ ಅ ಓಲ್ಡ್ ಅಮೌಂಟ್, ಬಟ್ ಲೆಟ್ಸ್ ಕಮ್ ಟು ಅಡ್ಜಸ್ಟ್ಮೆಂಟ್. ಹಿಯರ್ ಗಿವ್ ಟು ದ revaluation means realization actual amount is there. Okay, next other fixed assets 5 lakh, current assets 2,50,000, cash at bank 40,000, preliminary expenses 20,000. So preliminary expenses also not take because it is a fictitious assets. Okay, next let's come to information means adjustment information. First point, the goodwill of the company is independently valued at rupees 1 lakh. Okay, this amount will take. Okay, next the other fixed assets are valued at rupees 4,30,000. Next there is a contingent liabilities of rupees 20,000 which has now become payable by the companies. Okay, this also take this amount also. Next, so final compute the value of each equity shares of company under which method? It is a net assets method. Okay guys, value of equity share related which method? Net asset method. Okay, so let's come to here. This is a solve to answer. Okay, valuation of shares under net assets method. Okay, so first take assets, goodwill goodwill is a realization amount. Okay, 1 lakh. Other fixed assets 4,30,000, current assets also given. Okay, 2,50,000. Next cash at bank 40,000. So assets all are add 8,20,000. Next less liabilities are left. Less liabilities are subscribed. 1,20,000, 10% long term loans. Current liabilities 80,000. Contingent liabilities 20,000. So all are added. Then after comes to final equity shares 6 lakh. Okay, next ಆ್ಯಡ್ ನ್ಯಾಷನಲ್ ಕಾಲ್ಸ್ ಅದು ಕೂಡ ಕೊಟ್ಟಿಲ್ಲ ನಿಮಗೆ, ನೀಲ್ ಮಾಡಿರಿ. ನೆಕ್ಸ್ಟ್ ನೆಟ್ ಅಸೆಟ್ಸ್ ಅವೈಲೇಬಲ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ rupees 6 lakh. ಓಕೆ, ನೆಕ್ಸ್ಟ್ ಅಪ್ಲೈ ಫಾರ್ಮುಲಾ. ವ್ಯಾಲ್ಯೂಯೇಷನ್ ಆಫ್ ಶೇರ್ ಈಕ್ವಲ್ಸ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಆನ್ ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಅಮೌಂಟ್ 6 lakh ಡಿವೈಡೆಡ್ ಬೈ 50,000. ಸೊ ಆನ್ಸರ್ ಕಮ್ಸ್ 12. ಓಕೆ, ವ್ಯಾಲ್ಯೂ ಆಫ್ ಶೇರ್. ಇದು ಮತ್ತು ಎಕ್ಸ್ಟ್ರಾ ಪಾರ್ಟ್ಲಿ ಮಾಡುವ ಅಗತ್ಯ ಇಲ್ಲ ಬಿಕಾಸ್ ಕೊಟ್ಟಿಲ್ಲ ಅಂತೇಳಿ. ಓಕೆ, ಈ 50,000 ಶೇರ್ ಸೆಲ್ಲಿಂಗ್ ಬಂತಂದ್ರೆ ಕ್ವಶನ್ಸಲ್ಲಿ ನಿಮಗೆ ಲ್ಯಾಬಿಲಿಟಿ ಸೈಡಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಥೇಳಿ ಇನ್ನರ್ ಕಾಲಮಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಓಕೆ, ಅದರಿಂದ ನಾವು ತೊಗೊಂಡಂಥ ಶೇರ್ಸ್. ನೆಕ್ಸ್ಟ್ ಕ್ವಶನ್, read it guys. First of all, the following is the position of Rambo Company Limited as at 31/3/2006. Okay, liability items and asset items also given. So liability side, share capital 20,000, equity share of rupees 10 each fully paid. Okay, outer column 2 lakh. 30,000 equity share of 10 each rupees 6 paid up. Okay, he has given only one partly paid. Okay, partly paid items 1 their equity shares. Okay, outer column 1,80,000. Next 12% cumulative preference shares, outer column 10,000.
So already you know guys, always preference shares are included in dividend. Okay, so we get in dividend is a preference share, and debenture is a we get interest. Okay, means in this case preference shares are included in a dividend and in debentures are included in interest. Okay, ಅಂದರೆ ಪ್ರಿಫರೆನ್ಸ್ ಶೇರ್ಸ್ನಲ್ಲಿ ಯಾವಾಗ ನಮ್ಗೆ ಏನು ಸಿಗ್ತದೆ, ಡಿವಿಡೆಂಡ್ ಸಿಗ್ತದೆ. ಡಿಬೆಂಚರ್ಸ್ನಲ್ಲಿ ಯಾವಾಗಲೂ ನಮಗೆ ಇಂಟ್ರೆಸ್ಟ್ ಸಿಗ್ತದೆ, ನೆನ್ಪಿಟ್ಕೊರಿ. ಓಕೆ, ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸ್ 90,000, ಸ್ಯಾಂಡ್ರಿ ಕ್ರೆಡಿಟರ್ಸ್ 30,000. ಸೊ ಅಸೆಟ್ ಸೈಡ್ ಫಿಕ್ಸ್ಡ್ ಅಸೆಟ್ಸ್ 3 lakh, ಇನ್ವೆಸ್ಟ್ಮೆಂಟ್ 40,000, ಸ್ಟಾಕ್ 60,000, ಸ್ಯಾಂಡ್ರಿ ಡೆಟರ್ಸ್ 1 lakh, ಕ್ಯಾಶ್ ಎಟ್ ಬ್ಯಾಂಕ್ 20,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 80,000. ನೆಕ್ಸ್ಟ್ ಅದರ್ ಇನ್ಫಾರ್ಮೇಷನ್. First one, current cost of fixed assets 4,30,000 and stock 80,000. This is the realization value. Okay, ಈ ವ್ಯಾಲ್ಯೂನ ತೊಗೋಬೇಕು ನೀವು ಕ್ಯಾಲ್ಕುಲೇಷನ್ ಮಾಡುವಾಗ. ಓಕೆ, ಇಲ್ಲಿ ಬುಕ್ ವ್ಯಾಲ್ಯೂ ಇದೆಯಲ್ಲ, ಓಲ್ಡ್ ವ್ಯಾಲ್ಯೂ, ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ರಿಯಲೈಸ್ಡ್ ಆಟ್ 30,000. ಓಕೆ, ಈ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ಮಾಡಬೇಡ್ರಿ, ಈ ಇನ್ವೆಸ್ಟ್ಮೆಂಟ್ನ ತಗೋರಿ 30,000. ನೆಕ್ಸ್ಟ್ 50% ಆಫ್ ಡೆಟರ್ಸ್ ಆರ್ ಡೌಟ್ಫುಲ್ ಆಫ್ ರಿಕವರಿ. ಅಂದರೆ ಈ 1 lakh ಡೆಟರ್ಸ್ನಲ್ಲಿ 50% ಏನಾಗಿದೆ, ಬ್ಯಾಡ್ ಡೆಟ್ಸ್ಗಳ ರಿಕವರಿ ಮಾಡಬೇಕಲ್ಲ, ಅದರ ಅಮೌಂಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದಕ್ಕೋಸ್ಕರ ಅದನ್ನೇನು ಮಾಡಬೇಕು, 50%ನ ಎಕ್ಸ್ಕ್ಲೂಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಡಿವಿಡೆಂಡ್ ಇನ್ ಅರಿಯರ್ ಫಾರ್ ದ ಲಾಸ್ಟ್ 5 year. ಪ್ರಿಫರೆನ್ಸ್ ಡಿವಿಡೆಂಡ್ ನಮ್ಗೆ ಯಾವಾಗಿನ ಸಿಗಬೇಕಾಗ್ತದೆ, 5 yearsಯಿಂದ ಸಿಗಬೇಕು ಅಂತ ಹೇಳಿದ್ದಾರೆ ಅವರು. ಸೊ 12% 1 lakh ಮೇಲೆ ಮಾಡಿದರೆ ಇಂಟು 5 year ಡಿವಿಡೆಂಡ್ ಕೂಡ ನಮಗೆ ಸಿಗ್ತದೆ ಅದರಲ್ಲಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ನೆಟ್ ಅಸೆಟ್ ವ್ಯಾಲ್ಯೂ ಎಲ್ಲ ಒಂದೇ ಅದು. ಓಕೆ, ಮಾರ್ಕೆಟ್ ವ್ಯಾಲ್ಯೂ, ಮಾರ್ಕೆಟ್ ಪ್ರೈಸ್, ಇಂಟ್ರೆನ್ಸಿಕ್ ವ್ಯಾಲ್ಯೂ. ಓಕೆ, ಸೇಮ್ ನೇಮ್. ನೆಕ್ಸ್ಟ್ intrinsic value per equity share company by the net assets method. Which method? Net assets method related to intrinsic value per equity share. Next, here answer solved. Calculation of a shares under net assets method. So all assets are taken. Current assets 4,30,000, stock 80,000, investment 30,000. This is are the realization value. Okay guys. Next, debtors 1 lakh. Here called 50% are recovered to debts. Okay, so debtors 1 lakh ಲೆಸ್ 50% ಎದ್ರ ಮೇಲೆ ಮಾಡಿರಿ, 1 lakh ಮೇಲೆ ಮಾಡಿರಿ, ಎಷ್ಟು ಬರುತ್ತೆ 50,000. ಸೊ ಅದರಿಂದ ಆ್ಯಕ್ಚುಯಲ್ ನಿಮಗೆ ಡೆಟರ್ಸ್ ಸಿಗ್ತದೆ. ಓಕೆ, ಮೀನ್ಸ್ 50% ಬ್ಯಾಡ್ ಡೆಟ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಇದೆ ಅಂತೇಳಿ. ಓಕೆ, ಅದನ್ನು ಎಕ್ಸ್ಕ್ಲೂಡ್ ಮಾಡಿರಿ. 50,000 ಕ್ಯಾಶ್ ಅಟ್ ಬ್ಯಾಂಕ್ 20,000. ಸೊ ಟೋಟಲ್ ಮಾಡಿರಿ 6,10,000. ನೆಕ್ಸ್ಟ್ ಲೆಸ್ ಲ್ಯಾಬಿಲಿಟೀಸ್ ಟೇಕನ್ 12% ಪ್ರಿಫರೆನ್ಸ್. ಓಕೆ, ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸ್ 90,000, ಸ್ಯಾಂಡ್ರಿ ಕ್ರೆಡಿಟರ್ಸ್ 30,000. ಸೊ ನಿಮ್ಗೆ ಈಗ ಮತ್ತೇನು ಬೇಕು, 5 years ಪ್ರಿಫರೆನ್ಸ್ ಡಿವಿಡೆಂಡ್ ಕೂಡ ಬೇಕು ನಿಮ್ಗೆ. ಅದಕ್ಕೆ ಅಡ್ಜಸ್ಟ್ಮೆಂಟಲ್ಲಿ ಎಕ್ಸ್ಟ್ರಾ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಬೇಕು, ಬಿಕಾಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಇಸ್ ಕ್ಲೇಮ್ಸ್ ಕೂಡ ತುಂಬಬೇಕಾಗ್ತದೆ ನೀವು. ಸೊ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಸೇಮ್ ಈ 1 lakh ಮೇಲೇ 12/100 ಮಾಡಿರಿ ಇಂಟು 5 year. ಸೊ ಎಷ್ಟು ಬರ್ತದೆ, 60,000 ಮಾಡಿರಿ. ಓಕೆ, ಟೋಟಲ್ ಬರ್ತದೆ 2,80,000. ಸೊ ಆಮೇಲೆ 6,10,000ನಲ್ಲಿ 2,80,000 ಮೈನಸ್ ಮಾಡಿದರೆ 3,30,000. ಅದರ ನಂತರ ಆ್ಯಡ್ ನ್ಯಾಷನಲ್ ಕಾಲೋ ಒಂದು ಪಾರ್ಟ್ಲಿ ಪೇಡ್ ಆಗಿದ್ದಂಥ ಇಕ್ವಿಟಿ ಶೇರ್ಸ್ ಇದೆ. ಸೊ ಅದನ್ನೇನು ಮಾಡಿರಿ, ಕ್ಯಾಲ್ಕುಲೇಷನ್ ಮಾಡಿ 30,000 ಇಂಟು 4. ಯಾವ ರೀತಿ 10 ಅದು ಇಕ್ವಿಟಿ ಶೇರ್, 30,000 ಇಕ್ವಿಟಿ ಶೇರ್ ಆ್ಯಂಡ್ ಎವ್ರಿ ಇಕ್ವಿಟಿ ಶೇರ್ ಇಸ್ 10 ಈಚ್ ಪೇಡ್ ಮಾಡಬೇಕು. ಬಟ್ ಅವ್ರು ಪಾರ್ಟ್ಲಿ ಎಷ್ಟು ಪೇ ಮಾಡಿದ್ದಾರೆ, 6 ಅಷ್ಟೇ ಪೇಡ್ ಮಾಡಿದ್ದಾರೆ. ಸೊ ರಿಮೈನಿಂಗ್ ಇಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ಓಕೆ, ಸೊ 30,000 ಇಂಟು 4 ಮಾಡಿರಿ, 1,20,000. ಸೊ ಫೈನಲ್ ಆನ್ಸರ್ equity shareholder 4,50,000. Okay, so last same formula ಹಾಕ್ರಿ. value of equity share equal to net assets available on equity shareholder divided by number of equity share. so 4,50,000 divided by 50,000 ಮಾಡಿರಿ, ಈಗ ಬಂದಿದ್ದು 9. ಸೊ ನೆಕ್ಸ್ಟ್ ಪಾರ್ಟ್ಲಿ ಶೇರ್ ಎಷ್ಟು ಬರ್ತದೆ, 30,000 ಶೇರ್ಸ್, ಅದರಲ್ಲಿ 9 ಮೈನಸ್ 4 ಮಾಡಿರಿ. ಸೇಮ್ ಯಾವ ರೀತಿ ಹಿಂದ್ಗಡೆ ಸಮ್ ಮಾಡಿದ್ರೆ ಅದೇ ರೀತಿ ಮಾಡಿರಿ, ಆನ್ಸರ್ ಗೊತ್ತಾಗ್ತದೆ. ಓಕೆ, ಸೊ ದಿಸ್ ಈಸ್ ಅ homework for you guys. This solve guys and send me solution. Okay, so first of all read guys, the following is the statement of Jyoti Company Limited. Okay, 31/3/2013 liability items given 10,000 equity shares of rupees 10 each fully paid 1 lakh, 20,000 equity shares of rupees 10 each rupees 7 paid, only one equity share partly paid is given. Okay, 1,40,000, 510% preference share of rupees 10 each fully paid, and secured loan means long term 80,000, sundry creditors 30,000. so total 4 lakh. Okay, next asset item land and building 1,50,000, investment 30,000, stock 40,000, sundry debtors 70,000, cash at bank 20,000, profit and loss account 90,000. so total 4 lakh. so let's come to here adjustment.
the current value of land and building rupees 2,50,000. Okay, this land and buildings, this realization amount will take. Okay guys, this amount will take, and that of investment rupees 20,000. Stock is valued at rupees 50,000. Next, debtors are expected to realize only 50%. ಸೇಮ್ ಯಾವ ರೀತಿ ಮಾಡಿದ್ರಲ್ಲ ಹಿಂದಿನ ಕ್ವಶನ್ ಅದೇ ರೀತಿದು ಕೂಡ ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ, 50% ಡೆಟರ್ಸ್ ಮೇಲೆ ಬ್ಯಾಡ್ ಡೆಟ್ಸ್ನ ಎಕ್ಸ್ಕ್ಲೂಡ್ ಮಾಡಿರಿ. ದ ಡಿವಿಡೆಂಡ್ ಆನ್ ದ ಪ್ರಿಫರೆನ್ಸ್ ಶೇರ್ ಈಸ್ ಆ್ಯನ್ ಅರಿಯರ್ ಫಾರ್ ಎಷ್ಟು ಇಯರ್ ಕೊಟ್ಟಿದ್ದಾರೆ, 4 year ಅರಿಯರ್ಸ್ ಪ್ರಿಫರೆನ್ಸ್ ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಿರಿ. ಸೊ ದೇರ್ ಫೋರ್ ಕ್ಯಾಲ್ಕುಲೇಟ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರ್ಸ್ ನೆಟ್ ಅಸೆಟ್ಸ್ ಮೆಥಡ್. ಓಕೆ, ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್.